ಎಲ್ಲರಿಗೂ ನಮಸ್ಕಾರ. ನಾನು ರಮ್ಯಾ ಶಂಕರಿ. ಎನ್ನ ಜ್ಞಾನದ ವಿಸ್ಮಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಸೌಖ್ಯಲ್ಲಿ ಇದ್ದಿ ಹೇಳಿ ಭಾವಿಸ್ಕೊಂಡು ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೆ. ಇಂದು ಹೊತ್ತೊಪ್ಪಂಗೆ ತಿಂಬಲೆ ಎಂತ ರಾಯಕ್ಕನೆ, ಅದಕ್ಕಾಗಿ ಇಂದು ಸ್ಪೆಷಲ್ ಎಂತ ಹೇಳಿದರೆ ನಿಮಗೆ ಕಾಣ್ತಾ ಇಕ್ಕು, ಅದುವೇ ಸೇಮ್ ಆಗಿ ಪಾಯಸ. ಇದು ಆರು ಮಾಡಿದ್ದು ಹೇಳಿದರೆ ಆನೆಯನ್ನು ಸ್ವತಃ ಎನ್ನ ಕೈಯಾರೆ ಮಾಡಿದ್ದು. ನನಗೆ ಅನ್ನಿಸಿತು ಲಾಯಕ್ಕಾಯ್ದು ಹೇಳಿ, ಮತ್ತೆ ಉಳಿದವರ ಅಭಿಪ್ರಾಯ ಅಂತ ಹೇಳಿ ನೋಡಕ್ಕಷ್ಟೇ. ಆರು ತಿಂದಿದವಿಲ್ಲ. ಒಂದು ಅಜ್ಜಿದೆ, ಅಣ್ಣ ಅಂದರೆ ತಿಂತಾ ಇದ್ದವು. ಅಜ್ಜಿ ತಿಂದಾತು, ಆನೆ ಚೂರು ತಿಂದೆ, ನನಗೆ ಲಾಯ್ಕಾಯ್ತು ನಾನು ಹೇಳಿದೆ. ಮತ್ತು ಚಿಕ್ಕಮ್ಮ ಎಂತ ಹೇಳ್ತು ಹೇಳಿ ಗೊತ್ತಿಲ್ಲ, ತಿಂದು. ಎನ್ನ ಮನೆಯ ವಾತಾವರಣದ ಗಾರ್ಡನ್ ಹೀಗಿತ್ತು. ಹೆಂಗಾಯ್ತು ಪಾಯಸ? ಇನ್ನು ಎಂತಾರು ಹೇಳಲೇ ಇದ್ದ ಪಾಯಸದ ಬಗ್ಗೆ? ಹೆಂಗಾಯ್ತು ಪಾಯಸ? ಹೆಂಗಾಯ್ತು ನೋಡಿ, ಹೆಂಗಿದ್ದು? ಉಪ್ಪು ಹಾಕಿದ್ದ ಇಲ್ಲೇ ಗೊತ್ತಾಯ್ತಾ? ನಾಳಂಗೆ ಕಾಪಿಗೆ ಪಲಾವ್ ಆತ ಇಂಗಳ ಮನೆಯಲ್ಲಿ ಉದ್ಯಪ್ಪಂಗೆ. ಹಾಗೆ ಈಗ ಹಸಿ ಬಟಾಣಿಯ ಬಿಡಿಸಿ ಚುಲ್ಲುವ ಕಾರ್ಯಕ್ರಮ ಇದ್ದು. ಮತ್ತೆ ಚಿಕ್ಕಮ್ಮ ಇಲ್ಲಿ ಬೀನ್ಸಿನ ಕೊರೆದು ಹಾಕುತ್ತಾ ಇದ್ದವು. ಅಜ್ಜಿದೆ ಸೇರಿದವು ಈಗ. ಇದರಲ್ಲಿ ಈಗ ಕೊತ್ತಂಬರಿ ಇದೆ, ಪುದೀನ ಸೊಪ್ಪು ಇದೆ, ಕೊರೆದು ಹಾಕಿ ಚಿಕ್ಕಮ್ಮ. ಅದರೊಟ್ಟಿಗೆ ಬೆಳ್ಳುಳ್ಳಿ ಇಷ್ಟು ಇಡೀ ಹಾಕುತ್ತೀರಾ? ಇಡೀ ಹಾಕುತ್ತವು. ಮತ್ತು ಇಷ್ಟು ಹಸಿಮೆಣಸು ಹಾಕುತ್ತವು. ಈಗ ಕಾಯಿ ಕೆರೆತಾ ಇದ್ದವು ಚಿಕ್ಕಮ್ಮ. ಇಷ್ಟು ಕಾಯಿ ಕೆರೆ ಹಾಕುತ್ತವು. ಮತ್ತು ಅದರಲ್ಲಿ ಒಳದ್ದು ಹೇಳಿದರೆ ಇಷ್ಟು ಅಷ್ಟೆ. ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸು ಇಷ್ಟೆಲ್ಲ ಹಾಕಿ, ಹಾಗೂ ಹುಳಿ ಇಷ್ಟೆಲ್ಲ ಹಾಕಿ, ಹುಳಿ, ಉಪ್ಪು ಇಷ್ಟೆಲ್ಲ ಹಾಕಿ ಕಡಿಯುವುದಾಯ್ತಾ? ಗೆಣಮೆಣಸು ಈಗ ಹಾಕುದ ಮತ್ತೆ ಹಾಕುದ? ಅದೇ ಬೆಳಿಗ್ಗೆ ಮಾಡುವಾಗ. ಹೆಂಗಾಯಕು ಚಟ್ನಿ ಹಂಗೆ ಆಯ್ಕು ಅಪ್ಪು. ಗಟ್ಟಿಗೆ ಚಟ್ನಿ ಉಂಟು. ಇದರ ಬೇಕಾದಷ್ಟು ಈಗ ಜಾಸ್ತಿಯೂ ಮಾಡ್ಲಾಕು. ಇದಕ್ಕೆ ಈಗ ಪಲಾವಿಗೆ ಎಷ್ಟು ಬೇಕು ಅಷ್ಟು ಹಾಕಿ ತೆಗೆದು ಮಡಗಿ ಮತ್ತು ಉಳಿದದರ ಊಟಕ್ಕೂ ಸೇರಿಸಿ ತಿಂಬಲೆ ರುಚಿ ಹೌದು ಅಲ್ಲದ? ಕಸ್ತಲಪ್ಪಗಣ ವ್ಲಾಗಿನ ಇಂದು ಉದ್ಯಪ್ಪಗ ಕಂಟಿನ್ಯೂ ಮಾಡ್ತಾ ಇದ್ದೆ. ನಾನು ಹೇಳಿದ್ದಲ್ಲ ಉದ್ಯಪ್ಪಗ ಕಾಪಿಗೆ ಪಲಾವು ಹೇಳಿ. ಹಾಗೆ ಪಲಾವು ರೆಡಿ ಆಯಿತು. ಅದಕ್ಕೆ ಹೆಂಗೆ ಹಾಕಿದ್ದು, ಚಟ್ನಿ ಹಾಕುವಾಗ ಇದು ನೀರು ಹಾಕಿ ಪುನಃ ಬೇಯಿಸಲೇ ಇದ್ದದರ ಹೊಟ್ಟೆಲ್ಲ ಹಾಕಿ. ಹೇಗೆ ಬೇಯಿಸಿದ್ದು? ಬೇಯಿಸಿದ ಭಾಗವನ್ನು ತೆಗೆದು ಅದ ಮೇಲೆ ಎಣ್ಣೆ ಹಾಕಬೇಕು, ಮತ್ತೆ ಸಾಸನೆ, ಮತ್ತೆ ಉದ್ದಿನ ಬೇಳೆ, ಮತ್ತೆ ಕಡೆಗೆ ಗೆಣಮೆಣಸಿನ ಉದ್ದಿ ರಜೆ ಹಾಕಬೇಕು. ಅದೆಲ್ಲ ಒಗ್ಗರಣೆ ಆದ ಮೇಲೆ ಈ ಭಾಗ ಹಾಕಬೇಕು. ಭಾಗ ಹಾಕಿ ಆದ ಮೇಲೆ ಚಟ್ನಿಯನ್ನು ಹಾಕಬೇಕು. ಚಟ್ನಿ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದ ಮೇಲೆ ಮತ್ತೆ ಅರಿಶಿನ ಹಾಕ್ಬೋದು. ಅರಿಶಿನ ಹಾಕಿ ಚಂದ ಮಿಕ್ಸ್ ಮಾಡಬೇಕು. ಅಲ್ಲಿಗೆ ಪಲಾವ್ ರೆಡಿ. ಭಾಗಕ್ಕೆ ಉಪ್ಪು ಅರಿಶಿನ ಹೊಡೆದೆ ಹಾಕಿ ಮಿಕ್ಸ್ ಮಾಡಿ ಕಡ. ಈಗ ಇಲ್ಲಿ
ದನಕ್ಕೆ ಅಕ್ಕಚ್ ಕೊಡ್ತಾ ಇದ್ದವು ಚಿಕ್ಕ ಕೊಟ್ಟೆಲ್ಲ ಆತು, ತಿಂದೆಲ್ಲ ಆತು. ಮಗದು ತಿನ್ನದೆ ಉಳಿದರ ಈಗ ದನ ತಿಂತ ಇದ್ದು ಅದರ ಇದು ಅಜ್ಜಿ ದನ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳ ಕಮೆಂಟಲ್ಲಿ ತಿಳಿಸಿ ಹೇಳಿ ಕೇಳ್ಕೊಳ್ತೆ. ಧನ್ಯವಾದಗಳು.